ಲಾಸ್ಟ್ ವಿಡಿಯೋದಾಗ ಕಡ್ಡಾಯ ಕನ್ನಡ ಬಗ್ಗೆ ಹೇಳಿದ. ಈ ವಿಡಿಯೋದಾಗ ಬಿ ಕಡ್ಡಾಯ ಕನ್ನಡ ಬಗ್ಗೆನೇ ಹೇಳಕತ್ತೀನಿ. ಹಿಂದಿನ ವಿಡಿಯೋದಾಗ ಹೇಳಿದ್ದು ನಿಮಗೆ ತಿಳಿದಿತ್ತಪ್ಪ ಅಂದ್ರೆ ನೀವು ಈ ವಿಡಿಯೋ ನೋಡೋದು ಅವಶ್ಯಕತೆ ಇಲ್ಲ. ನಿಮಗೆ ತಿಳಿದಿಲ್ಲ ಅಂದ್ರೆ ಈ ವಿಡಿಯೋ ಕಂಟಿನ್ಯೂ ಮಾಡ್ರಿ. ಹಿಂದಿನ ವಿಡಿಯೋನಾಗ ಸಿಂಪಲ್ನಾಗ ಪೇಪರ್ ಮೇಲೆ ಬರೆದು ಎಕ್ಸ್ಪ್ಲೇನ್ ಮಾಡಿದನ ಯಾರು ಬರಿಬೇಕು ಯಾರು ಬರಿಬಾರ್ದು ಅಂತ. ಅದ್ರಾಗ ಸ್ವಲ್ಪ ಮಂದಿ ಏನ್ ಕಮೆಂಟ್ ಬರ್ದಾರ ಅಂದ್ರ ನಾ ಪೋಸ್ಟಿಗೆ ಅಪ್ಲೈ ಮಾಡೋ ಟೈಮಿಗೆ ಎಸ್ ಅಂತ ಹಾಕೀನಿ, ಮತ್ತ ನಂದು SSLC ತನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅದ, ನಾ ಈಗ ಎಕ್ಸಾಮ್ ಬರೀಲಿ ಬ್ಯಾಡ ಅಂತ ಕೇಳಕತ್ತಾರ ಅವರು. ನೋಡ್ರಿ, ನಿಮ್ದು 1 to 10 ತನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇತ್ತು ಅಂದ್ರ ಮತ್ತ ನೀವು ಪೋಸ್ಟ್ ಅಪ್ಲೈ ಮಾಡೋ ಟೈಮಿಗೆ ಎಕ್ಸಾಮ್ ಬರೀತೀರಿ ಅಂತ ಹೇಳಿ ಟಿಕ್ ಹಾಕಿದ್ರಿ ಅಂದ್ರೆ ನೀವು ಎಕ್ಸಾಮ್ ಬರಿಬೇಕಾಗ್ತದ. ಯಾಕಂದ್ರೆ ಅಲ್ಲಿ ಆಬ್ಸೆಂಟ್ ಬೀಳ್ತದ. ಆಬ್ಸೆಂಟ್ ಬಿದ್ದರೆ ಏನಾಗ್ತದ ನಂಗೆ ಬಿ ಗೊತ್ತಿಲ್ಲ. ಅದಕ್ಕೆ ನೀವು ಎಕ್ಸಾಮ್ ಬರೀರಿ. ಏನು 2 ತಾಸಿಂದ ಎಕ್ಸಾಮ್ ಇರ್ತದ ಅನಿಸ್ತದ, ಮತ್ತು ಈಸಿ ಇರ್ತದ, ಬರೆದು ಬಿಡ್ರಿ. ಇದು ಕಡ್ಡಾಯ ಕನ್ನಡ ಭಾಳ ಮಂದಿಗೆ ಕನ್ಫ್ಯೂಸ್ ಮಾಡ್ಲಾಗತ್ತದ, ಯಾರು ಬರಿಬೇಕು ಯಾರು ಬರಿಬಾರ್ದು ಅಂತ. ನಾನು ನಿನ್ನ ಬಿಟ್ಟಿದ್ದ ವಿಡಿಯೋಕ್ಕೆ 6K ವ್ಯೂಸ್ ಬಂದವು ಅಂದ್ರೆ 6000 ಮಂದಿ ಕನ್ಫ್ಯೂಸ್ ಅದ ಯಾರು ಬರಿಬೇಕು ಯಾರು ಬರಿಬಾರ್ದು ಅಂತ. ಇನ್ನು ಬೊಕ್ಕಳು ಮಂದಿ ಕನ್ಫ್ಯೂಸ್ ಆಗಿರ್ತಾರ. ನಂಗೆ ಏನು ಅನಿಸ್ತದ ಅಂದ್ರೆ ಎಲ್ಲರಿಗೂ ಇದೊಂದು ಕಡ್ಡಾಯ ಕನ್ನಡ ಎಕ್ಸಾಮ್ ತಗೋಬೇಕು, ಹಿಂಗೆ ಮಾಡಿ ಇದು ಕನ್ಫ್ಯೂಸ್ ಆಗತ್ತದ ಮತ್ತು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಲಾಗತ್ತ ಸ್ವಲ್ಪ ಒಂದು ಕಮೆಂಟ್ ಬರ್ಲಿಕ್ಕತ್ತಾರ. ಈಗ ಇದು ಎಕ್ಸಾಮ್ ಬಿಡಪ್ಲೆ ಅಂತೂ ಇಲ್ಲ, ಎಲ್ಲರೂ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪಾಸ್ ಆಗಲೇಬೇಕು. ಅಂದ್ರೆ ಇದು ಎಕ್ಸಾಮ್ ಎಲ್ಲರಿಗೂ ತಗೋಬೇಕು. ಎಲ್ಲರಿಗೂ ತೊಗೊಂಡ್ರೆ ಕನ್ಫ್ಯೂಸ್ ಆಗಲ್ಲ. ಈಗ ನೀವು ಅನ್ಬೋದು ಇಲ್ಲಪ್ಪ ನಂಗೆ ತಿಳಿದದ, ನಂಗೆ ಗೊತ್ತದ, ನಾ ಯಾವ್ದು ಎಕ್ಸಾಮ್ ಬರಿಬೇಕು ಯಾವ್ದು ಎಕ್ಸಾಮ್ ಬರಿಬಾರ್ದು ಅಂತ ಹೇಳಿ ನಂಗೆ ಗೊತ್ತದ ಅಂತ ಹೇಳಿ ನೀವು ಅನ್ಬೋದು. ಆದ್ರೆ ಇಲ್ಲಿ ನೀವು ನೋಡ್ಬೋದು 6000 ವ್ಯೂಸ್ ಬಂದಿದೆ. 6000 ಮಂದಿ ಕನ್ಫ್ಯೂಷನ್ ಅದ ಯಾರು ಬರಿಬೇಕು ಯಾರು ಬರಿಬಾರ್ದು ಅಂತ. ಸೊ ಈ ತರ ಕನ್ಫ್ಯೂಷನ್ ಇತ್ತಂದ್ರೆ ಸುಮ್ಮ ಒಂದು ಎಕ್ಸಾಮ್ ಬರ್ದ್ ಬಿಡ್ರಿ, ಏನಾಗಲ್ಲ. ಈ ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇತ್ತಂದ್ರೆ ನೀವರೇ ಪರ್ಫೆಕ್ಟ್ ಆಗಿ ನೀವು ಕನ್ನಡ ಕಲ್ತಿರ್ತೀರಿ, ನೀವು ಆರಾಮ್ಸೆ ಪಾಸ್ ಆಗ್ಬೋದು. ಯಾರು ಇಂಗ್ಲೀಷ್ ಮೀಡಿಯಮ್ದವ್ರು ಇರ್ತಾರ ಅವ್ರಿಗೆ ಜರ ಹಾರ್ಡ್ ಆಗ್ತದ ಅನಿಸ್ತದ, ಅವ್ರಿಗೆ ಬಿ ಹಾರ್ಡ್ ಆಗಲ್ಲ. ಯಾಕಂದ್ರೆ ಎಲ್ಲರಿಗೂ ಕನ್ನಡ ಈಸಿನೇ ಇರ್ತದ, ಆರಾಮ್ಸೆ ಪಾಸ್ ಆಗ್ಬೋದು. ಅಂದ್ರೆ ಬಿ ಈ ಕನ್ಫ್ಯೂಷನ್ಲಿಂತ ಇದ್ರಾಗೆ ಟೈಮ್ ವೇಸ್ಟ್ ಆಗ್ಲತ್ತದ. ಕಮೆಂಟ್ ಬರೋದು ಇಲ್ಲಪ್ಪ ಅಂದ್ರೆ ಯೂಟ್ಯೂಬ್ನಾಗ ವಿಡಿಯೋ ನೋಡೋದು ಈ ಥರ ಮಾಡ್ರೆ ಟೈಮ್ ವೇಸ್ಟ್ ಆಗ್ತದ. ನೀವು ಒಂದು ಎಕ್ಸಾಮ್ ಬರ್ದ್ರೆ ಮುಗಿದು ಹೋಗ್ತದ, ಏನಾಗಲ್ಲ. ಒಂದ್ಸಲ ಎಕ್ಸಾಮ್ ಬರ್ದು ಪಾಸ್ ಆದ್ರಿ ಅಂದ್ರೆ ಸರ್ಟಿಫಿಕೇಟ್ ಬರ್ತದೆ. ಆ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇಟ್ಕೊಂಡ್ರೆ ಅಂದ್ರೆ ಮುಗೀತು. ನೀವು ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡೋ ಟೈಮಿಗೆ ಆ ಸರ್ಟಿಫಿಕೇಟ್ದು ರಿಜಿಸ್ಟರ್ ನಂಬರ್ ಮತ್ತು ಡೇಟ್, ಪಾಸ್ ಆಗಿದ್ದು ಡೇಟ್ ಇರ್ತದೆ, ಅದು ಎಂಟರ್ ಮಾಡ್ರೆ ಮುಗೀತು. ನೀವು ನೆಕ್ಸ್ಟ್ ಟೈಮ್ ಬರೆಯೋದು ಅವಶ್ಯಕತೆ ಇರಲ್ಲ. ಸೊ ಒಂದ್ಸಲ ಪಾಸ್ ಆಗೋದನ್ನ ಏನಾಗ್ತದ, ಒಂದು ಎಕ್ಸಾಮ್ ಬರೆದು ನೋಡ್ರಿ, ಆರಾಮ್ಸೆ ಪಾಸ್ ಆಗ್ತೀರಿ ನೀವು. ಈಗ ನೆಕ್ಸ್ಟ್ ಯಾವ್ರೇ ಪೋಸ್ಟ್ ಬಿಟ್ಟು ಅಂದ್ರೆ ಆ ಟೈಮ್ನಾಗ ಏನು ಮಾಡ್ರಿ, ಈಗ ಯಾರಿಗೆ ಕನ್ಫ್ಯೂಷನ್ ಅದ ಬರಿಬೇಕು ಬರಿಬಾರ್ದು ಅನ್ನೋರು, ಈಗ ನೆಕ್ಸ್ಟ್ ಪೋಸ್ಟ್ ಬಿಟ್ಟು ಅಂದ್ರೆ ಆ ಟೈಮ್ನಾಗ ನೀವು ಏನು ಮಾಡ್ರಿ, ಅಪ್ಲೈ ಮಾಡಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪಾಸ್ ಆಗಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊರಿ. ಯಾರಿಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋದು ಗೊತ್ತಿಲ್ಲ ಕಮೆಂಟ್ ಬರೀರಿ, ನಾ ಅದ್ರ ಮೇಲೆ ಬಿ ವಿಡಿಯೋ ಮಾಡ್ತೀನಿ. ಇನ್ನೊಂದೇನಂದ್ರೆ ಕಾಂಪಿಟೇಷನ್ ಕಮ್ಮಿ ಮಾಡ್ಲಿಕ್ಕೆ ಸ್ವಲ್ಪ ಮಂದಿ ಕಮೆಂಟ್ಸ್ನ ರಿಪ್ಲೈ ಮಾಡ್ಲಾಗತ್ತಾರ. ಹಾಲ್ ಟಿಕೆಟ್ ಬಂದ್ರೆ ಬಿ ಎಕ್ಸಾಮ್ ಬರಿಬಾರ್ದು, ಬರ್ದಿಲ್ಲ ಅಂದ್ರೆ ನಡೀತದ, ನಾ ಕಸ್ಟಮರ್ ಕೇರಿಗೆ ಫೋನ್ ಹಚ್ಚಿ ಕೇಳೀನಿ, ಹೆಲ್ಪ್ಲೈನ್ ನಂಬರಿಗೆ ಫೋನ್ ಹಚ್ಚಿ ಕೇಳೀನಿ, ಬರ್ದಿಲ್ಲ ಅಂದ್ರೆ ನಡೀತದ ಅಂತ ಹೇಳಲಾಗತ್ತಾರ. ನಿಮ್ದು ಹಾಲ್ ಟಿಕೆಟ್ ಬಂದಿತ್ತಂದ್ರೆ ನೀವು ಬರೀಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ನಿಮ್ದು ಹಾಲ್ ಟಿಕೆಟ್ ಬಂದಿತ್ತಂದ್ರೆ ನೀವು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಲೇಬೇಕು. ನೋಡ್ರಿ, ಈ ಟಾಪಿಕ್ ಮೇಲೆ ಜಾಸ್ತಿ ವಿಡಿಯೋಸ್ ಇಲ್ಲ, ಇದ್ರ ಬಗ್ಗೆ ಯಾರು ಮಾತಾಡಲಾಗ್ಯಾರ. ಮತ್ತ ಮಂದಿ ಅಪ್ಲೇ ನಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದು ಇದು ಫಾಲ್ತು ಫಸ್ಟಿಗೆ ಏನು ಹೇಳಲ್ಲ, ಸೀದಾ ಡೈರೆಕ್ಟ್ ಕಂಟೆಂಟ್ ಮೇಲೆ ಬರ್ತೀನಿ. ಏನು ಇನ್ಫಾರ್ಮೇಶನ್ ಕೊಡೋದ ಅದು ಇಷ್ಟೇ ಕೊಡ್ತೀನಿ. ಯಾಕಂದ್ರೆ ನನಗೆ ನಿಮ್ಮ ಟೈಮ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಸೊ ಈ ತರ ಕಂಟೆಂಟ್ ನೀವು ಬೇಕಾಗಿತ್ತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನಮಸ್ತೆ.